ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 8ನೇ ತರಗತಿಯ ವಿಜ್ಞಾನದಲ್ಲಿ ಕಲಿಕಾಂಶ 12ದ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತ ಇದೇ ಪಾಠದ ಕಲಿಕಾ ಹಾಳೆ 1 ಮತ್ತು 2ರ ಉತ್ತರಗಳನ್ನು ತಂದಿದ್ದೀನಿ. ಸೊ ಈ ಹಿಂದಿನ ವಿಡಿಯೋಗಳನ್ನು ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗ್ತದೆ. ಅಷ್ಟಲ್ಲದೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದನ್ನು ಒತ್ತಿ ಅದಕ್ಕೂ ಕೂಡ ಬಂದು ಜಾಗಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿದ್ದೀನಿ. ನಾವು 8ನೇ ತರಗತಿಯಲ್ಲಿ ಹಿಂದಿ ಮತ್ತು SS ಕೂಡ ಎಲ್ಲ ಪಾಠದ ಕಲಿಕಾ ಹಾಳೆಗಳನ್ನು ಹಾಕಿದ್ದೀವಿ. ಆ ಲಿಂಕ್ಗಳನ್ನು ಸಹಿತ ಪ್ಲೇಲಿಸ್ಟ್ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ರಾಜ್ಯ ಪಠ್ಯ ಪುಸ್ತಕಗಳಿಗೆ ಅನುಕೂಲವಾಗ್ತಕ್ಕಂಥ ಹಿಂದಿ, ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳನ್ನು ಸಹಿತ ಹಾಕಿದ್ದೀವಿ, ಅವುಗಳನ್ನು ನೋಡ್ಬೋದು. ನಿಮ್ಮ FA ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಹಾಕಿದ್ದೀವಿ. ಒಂದು ಸಾರಿ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ತಾವುಗಳು ಹುಡುಕಿದ್ರೆ ಸಾಕು, ನಿಮಗಾಗಿ ತುಂಬಾ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ಅಂತ ಹೇಳ್ತಾ, ಮತ್ತೊಮ್ಮೆ ಹೇಳ್ತೀವಿ, ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದಿತ್ತು 12ನೇ ಕಲಿಕಾಂಶ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತ. ಫಸ್ಟ್ ಸ್ವಲ್ಪ ಸಂತಾನೋತ್ಪತ್ತಿ ಬಗ್ಗೆ ನಾವೇನು ನೋಡ್ಕೊಂಡು ಬರೋಣ. ಪ್ರೀತಿಯ ಮಗು, ನೀನು ಈ ಭೂಮಿಯ ಮೇಲೆ ಹೇಗೆ ಬಂದೆ? ಸಸ್ಯ ಮತ್ತು ಪ್ರಾಣಿಗಳು ಹೇಗೆ ಹುಟ್ಟಿದವು? ಪಕ್ಷಿಗಳೇಕೆ ಮೊಟ್ಟೆ ಇಡ್ತವೆ? ಎಲ್ಲ ಜೀವಿಗಳು ಮರಿ ಹಾಕ್ತಾವ? ಎಲ್ಲ ಸಸ್ಯಗಳು ಹೂಕಾಯಿ ಹಣ್ಣು ಬಿಡ್ತಾವ? ಎಲ್ಲ ಸಸ್ಯಗಳು ಬೀಜಗಳಿಂದಲೇ ಹುಟ್ಟಿ ಬರ್ತಾವ? ಕಾಂಡಗಳನ್ನು ನೆಡೋದ್ರಿಂದ ಬೆಳಿತಾವ? ಎಲ್ಲ ಪ್ರಶ್ನೆಗಳಿಗೆ ವಿವರಣೆಯನ್ನು ಈ ಕೆಳಗಿನ ಕಲಿಕಾ ಚಟುವಟಿಕೆ ಪೂರ್ಣ ಮಾಡಿದರೆ ತನಗೆ ಉತ್ತರ ಸಿಗ್ತದೆ. ಇದು ಸ್ವಲ್ಪ ನೆನಪಿಟ್ಕೋಬೇಕು. ಪೋಷಕ ಜೀವಿಗಳಿಂದ ತನ್ನನ್ನೇ ಹೋಲುವ ಮರಿಜೀವಿಗಳನ್ನು ಹುಟ್ಟೋದಕ್ಕೆ ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಈ ಸಂತಾನೋತ್ಪತ್ತಿಯಲ್ಲಿ 2 ಪ್ರಕಾರಗಳು ಬರ್ತಾವ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಇಂಪಾರ್ಟೆಂಟ್ ಇದೆ. ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ನಡೀತಕ್ಕಂಥ ಸಂತಾನೋತ್ಪತ್ತಿಯನ್ನು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆದ್ರೆ, ಜೀವಿಗಳ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟೋದು ಅಥವಾ ಒಂದೇ ಪೋಷಕ ಜೀವಿಯನ್ನು ಒಳಗೊಂಡಿರೋ ಸಂತಾನೋತ್ಪತ್ತಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಬೆಳವಣಿಗೆ ಒಂದು ನೈಸರ್ಗಿಕ ಪ್ರಕ್ರಿಯೆ. ದೇಹ ಬದಲಾವಣೆಗೆ ಒಳಗಾಗ್ತಕ್ಕಂಥ ಸಂತಾನೋತ್ಪತ್ತಿಯ ಪರಿಪಕ್ವನಕ್ಕೆ ಕಾಲಾಗ್ತಕ್ಕಂಥ ಅವಧಿಯನ್ನು ಪ್ರೌಢಾವಸ್ಥೆ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಇದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಹದಿಹರೆಯ ಅಂತಲೂ ಕೂಡ ಕರೀತಾರೆ. ನಿಮ್ಮ ವಿಜ್ಞಾನ ಪಠ್ಯಪುಸ್ತಕದ ಭಾಗ 2ರಲ್ಲಿ ಅಧ್ಯಾಯ 12 ಮತ್ತು 13 ಅದಕ್ಕಾಗಿ ಅವರು ಏನು ಮಾಡಿದಾರಪ್ಪ ಅಂದ್ರೆ, ವಿಶೇಷವಾಗಿ ಇವೆಲ್ಲ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸಹಿತ ತಾವುಗಳು ಒಂದು ಸಾರಿ ನೋಡಬೇಕು. ಕಲಿಕಾ ಫಲ 1, ಕಲಿಕಾ ಹಾಳೆ 1. ಚಟುವಟಿಕೆ 1 ಅದೇ. ಈ ಕೆಳಗೆ ನೀಡಿರೋ ಜೀವಿಗಳಲ್ಲಿ ಕಂಡು ಬರ್ತಕ್ಕಂಥ ಸಂತಾನೋತ್ಪತ್ತಿ ವಿಧಗಳನ್ನು ಗುರುತಿಸು ಅಂತ ಕೇಳಿದ್ದಾರೆ. ಇಲ್ಲಿ ಜೀವಿಗಳಿದಾವ, ಇಲ್ಲಿ ಸಂತಾನೋತ್ಪತ್ತಿ ವಿಧ ಐತಿ. ಮೊದಲ ಜೀವಿಯ ಸಂತಾನೋತ್ಪತ್ತಿ ವಿಧ ನೋಡೋದಾದ್ರೆ, ಮೊದಲ ಚಿತ್ರದಲ್ಲಿ ಗುಲಾಬಿ ಗಿಡ ಅದ, ಅಲ್ಲಿ ಕಾಯಜ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಕಂಡು ಬರ್ತದ. ಇನ್ನು ಎರಡನೇದ್ದು ತಮಗೆ ಗೊತ್ತಾಗಿರ್ಬೋದು, ಇದು ಶುಂಠಿ ಅದ. ಅಲ್ಲಿನೂ ಕೂಡ ಕಾಯಜ ಸಂತಾನೋತ್ಪತ್ತಿ ನಡೀತದ. ಇನ್ನು 3ನೇ ಚಿತ್ರ ಇದೆ ನೋಡಿ, ಇದನ್ನ ಬ್ರಯೋಫಿಲಮ್ ಅಂತ ಕರೀತಾರೆ. ಬ್ರಯೋಫಿಲಮ್ ಅಥವಾ ಬ್ರಯೋಫೈಲಮ್ ಅಂತಲೂ ಕೂಡ ಕರೀತಾರೆ. ಅದನ್ನ ಕಾಯಜ ಸಂತಾನೋತ್ಪತ್ತಿ ವಿಧ ಇಲ್ಲಿ ನಡೀತದ. ಇನ್ನು 4ನೇ ಚಿತ್ರ ಇದೆ ನೋಡಿ, ಅದು ಇರ್ತಕ್ಕಂಥದ್ದು ಈಸ್ಟ್. ಇಲ್ಲಿ ಮೊಗ್ಗುವಿಕೆ ಅಂತಕ್ಕಂಥದ್ದು ನಡೀತದ. 5ನೇ ಚಿತ್ರ ಇರ್ತಕ್ಕಂಥದ್ದು ಸ್ಪೈರೋಗೈರಾ ಅಂತೀವಿ. ಇಲ್ಲಿ ತುಂಡರಿಕೆ ವಿಧಾನದಲ್ಲಿ ಸಂತಾನೋತ್ಪತ್ತಿ ನಡೆದ್ರೆ ಲಾಸ್ಟ್ನಲ್ಲಿ ಇರ್ತಕ್ಕಂಥದ್ದು ರೈಬೋಫಸ್ ಅಂತ ಕರೀತಾರೆ, ರೈಜೋಫಸ್. ಇಲ್ಲಿ ನಡೀತಕ್ಕಂಥದ್ದು ಬೀಜಕ ಉತ್ಪಾದನೆ ಅಂತಕ್ಕಂಥದ್ದು ಸಂತಾನೋತ್ಪತ್ತಿಯ ಪ್ರಕಾರ ಅಥವಾ ವಿಧ ಅಂತ ಹೇಳ್ಬೋದು. ಈ ಥರ ನಾವೇನು ಮಾಡಿಪ್ಪ ಅಂದರೆ, 1ನೇ ಕಲಿಕಾ ಹಾಳೆಯಲ್ಲಿ ಕೊಟ್ಟಿರತಕ್ಕಂಥ ಜೀವಿಗಳು ಯಾವ ಸಂತಾನೋತ್ಪತ್ತಿ ಪ್ರಕಾರದ ಮೂಲಕ ಅಥವಾ ಯಾವ ಸಂತಾನೋತ್ಪತ್ತಿಯ ವಿಧದ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ನಡೆಸ್ತವೆ ಅನ್ನೋದನ್ನು ನಾವೇನು ಮಾಡಿದ್ದೀವಿ ನೋಡಿದ್ದೀವಿ. ಇಲ್ಲಿಗೆ ಕಲಿಕಾ ಹಾಳೆ 1 ಮುಗೀತು. ಇನ್ನು ಹೋಗೋಣ ಕಲಿಕಾ ಹಾಳೆ 2ಕ್ಕೆ. ಚಟುವಟಿಕೆ 1. ಈ ಕೆಳಗಿನ ಸಸ್ಯಗಳಲ್ಲಿ ನಡೀತಕ್ಕಂಥ ಲೈಂಗಿಕ ಸಂತಾನೋತ್ಪತ್ತಿ ಭಾಗ ಚಿತ್ರಗಳ ಹಂತಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಗುರುತಿಸಿ ವಿವರಣೆಯನ್ನು ಕೊಡಬೇಕು.
ಎಸ್, ನೋಡುವ. ಮೊದಲನೇ ಚಿತ್ರದ್ದು ಪರಾಗಕೋಶ ಮತ್ತು ಕೇಸರ ದಂಡ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಬರೀಬೇಕಿತ್ತು. ನೋಡಿ, ಕೇಸರ ಅಂತಕ್ಕಂಥದ್ದು ಪರಾಗಕೋಶ ಮತ್ತು ಕೇಸರ ದಂಡ ಎರಡನ್ನೂ ಕೂಡ ಹೊಂದದ. ಈ ಪರಾಗಕೋಶ ಪುರುಷ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪರಾಗು ರೇಗುಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಹೊಂದಿರ್ತದೆ ಅಂತಕ್ಕಂಥ ವಿವರಣೆಯನ್ನು ಮೊದಲ ಚಿತ್ರದಲ್ಲಿ ತಾವುಗಳು ಬರೆದ್ರೆ ಸೊ ಏನಾಯ್ತಪ್ಪ ಅಂದ್ರೆ ಉತ್ತರ ಕಂಪ್ಲೀಟ್ ಆಗ್ತು. ಇನ್ನು ಎರಡನೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ. ಎಸ್, ಶಲಾಕೆಯು ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ ಈ ಮೂರನ್ನು ಹೊಂದಿರ್ತದೆ. ಅಂಡಾಶಯದಲ್ಲಿ ಒಂದು ಅಥವಾ ಹೆಚ್ಚು ಅಂಡಕಗಳು ಕಂಡು ಬರ್ತಾವ. ಹೆಣ್ಣು ಲಿಂಗಾಣು ಅಥವಾ ಅಂಡವು ಅಂಡಕದಲ್ಲಿ ಉತ್ಪತ್ತಿ ಆಗ್ತದ ಅಂತಕ್ಕಂಥದ್ದು ಏನಿತ್ತಪ್ಪ ಅಂದ್ರೆ ಎರಡನೇ ಚಿತ್ರದ ವಿವರಣೆ ಇತ್ತು. ಇನ್ನು ಎಸ್, ಇದು ಮೂರನೇ ಚಿತ್ರ ಇದೆ. ಮೂರನೇ ಚಿತ್ರದ ವಿವರಣೆಯನ್ನು ನೋಡೋಣ. ಒಂದು ಹೂವಿನ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗ ವರ್ಗಾವಣೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ಎಸ್ ಪರಾಗಸ್ಪರ್ಶ ಕ್ರಿಯೆ ಅಂತ ಕರೀತಾರೆ. ಅಂದರೆ ಒಂದು ಹೂವಿನ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗ ವರ್ಗಾವಣೆ ಆಗುವ ಪ್ರಕ್ರಿಯೆಗೆ ಪರಾಗಸ್ಪರ್ಶ ಕ್ರಿಯೆ ಅಂತ ಕರೀತಾರೆ. ಸೊ ಇದರಲ್ಲಿ ಎರಡು ಪ್ರಕಾರಗಳು ಬರ್ತಾವೆ ವಿದ್ಯಾರ್ಥಿಗಳೇ. ಒಂದು ಸ್ವಕೀಯ ಪರಾಗಸ್ಪರ್ಶ, ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ನಾಲ್ಕನೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇದೆ. ಎಸ್, ಇಲ್ಲಿ ತಾವುಗಳು ಏನು ಬರಿಬೇಕುಪ್ಪ ಅಂತಂದರೆ ತಮಗೆ ನಾಲ್ಕನೇ ಚಿತ್ರ ತೋರಿಸ್ತೀನಿ, ಯಾಕಂದರೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಈ ಚಿತ್ರದಲ್ಲಿರ್ತಕ್ಕಂಥ ಇದು ವಿವರಣೆ. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ತಕ್ಕಂಥ ಪ್ರಕ್ರಿಯೆಗೆ ನಿಷೇಚನ ಅಂತ ಕರೀತಾರೆ. ಅದೇ ಥರ ಲಿಂಗಾಣುಗಳು ಸಂಯೋಗಗೊಂಡು ಉಂಟಾಗ್ತಕ್ಕಂಥ ಕೋಶಕ್ಕೆ ಯುಗ್ಮಜ ಅಂತ ಕರೀತಾರೆ. ನಿಷೇಚನ ಮತ್ತು ಯುಗ್ಮಜ ಬಗ್ಗೆ ಅಲ್ಲಿ ಬರಿಬೇಕಿತ್ತು. ಇನ್ನು ಲಾಸ್ಟ್ ಐದನೇ ಚಿತ್ರ ಇದೆ ನೋಡಿ. ಇಲ್ಲಿ ಏನು ಬರಿಬೇಕು ಅಂತಂದರೆ ಈ ಕಂಟೆಂಟಲ್ಲಿ ಎಸ್, ಹಣ್ಣು ಮತ್ತು ಬೀಜ ಉಂಟಾಗ್ತಕ್ಕಂಥ ಚಿತ್ರ ಅದಿತ್ತು. ಸೊ ಸೇಬು ಹಣ್ಣು ಇದೆ, ಅದು ತಿರುಳನ್ನು ಹೊಂದಿರತಕ್ಕಂಥ ರಸಭರಿತವಾದ ಹಣ್ಣು ಅಂತ ಬರೆದ್ರೆ ಸೊ ಬಾದಾಮಿಯನ್ನು ಗಟ್ಟಿಯಾದ ಹಣ್ಣು ಅಂತ ನಾವೇನು ಮಾಡ್ಬೋದು ಬರಿಬೋದು. ಇನ್ನು ಇದೇ ಕಲಿಕಾ ಹಾಳೆ 2ರಲ್ಲಿ ಚಟುವಟಿಕೆ 2 ಸಹಿತ ಕೊಟ್ಟಿದ್ದಾರೆ. ಈ ಕೆಳಗಡೆ ನೀಡಿರೋ ಪ್ರಾಣಿಗಳಲ್ಲಿ ನಡೀತಕ್ಕಂಥ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳನ್ನು ಗುರುತಿಸಬೇಕು. ಸೊ ಫಸ್ಟ್ ಚಿತ್ರ ಇರ್ತಕ್ಕಂಥದ್ದು ಹೈಡ್ರಾ ಅದ, ಎರಡನೇ ಚಿತ್ರದಲ್ಲಿರ್ತಕ್ಕಂಥದ್ದು ಅಮೀಬಾ ಅದ, ಮೂರನೇ ಚಿತ್ರದಲ್ಲಿರ್ತಕ್ಕಂಥದ್ದು ಎಸ್ ಪ್ಲಾಸ್ಮೋಡಿಯಂ ಇದೆ. ಓಕೆ, ಇಲ್ಲಿ ಯಾವ ಯಾವ ಸಂತಾನೋತ್ಪತ್ತಿ ವಿಧಗಳು ನಡೀತವೆ ಅನ್ನೋದನ್ನು ತಮಗೆ ಗೊತ್ತಾಗಬೇಕು. ಹೈಡ್ರಾದಲ್ಲಿ ಮಗ್ಗುವಿಕೆ ನಡೀತದ, ಅಮೀಬಾದಲ್ಲಿ ದ್ವಿವಿದಳನ ಆದ್ರೆ, ಪ್ಲಾಸ್ಮೋಡಿಯಂದಲ್ಲಿ ಬಹುವಿದಳನ ಬರ್ತದ. ಇಷ್ಟು ಈ 3 ಉತ್ತರಗಳನ್ನು ತಾವುಗಳು ಬರೀಬೇಕಿತ್ತು. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಎಸ್ ಕಲಿಕಾ ಹಾಳೆ 1 ಮತ್ತು 2 ಕಲಿಕಾಂಶ 12ಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಕಲಿಕಾ ಹಾಳೆ 3ರ ವಿಡಿಯೋದೊಂದಿಗೆ.